ಡಿಯರ್ ಚಾಂಪ್ಸ್, MBBS BDS ಅಡ್ಮಿಷನ್ಸ್ಗೋಸ್ಕರ ನೀವು ಕಾಯ್ತಾ ಇದ್ದೀರಾ ನನಗೆ ಗೊತ್ತಿದೆ. ಅಂಡ್ ಈಗ ಕೌನ್ಸಿಲಿಂಗ್ ಪ್ರಾಸೆಸ್ಗೆ ನೀವು ರೆಡಿ ಆಗಿದ್ದೀರಾ. ಆಲ್ ದಿ ವೆರಿ ಬೆಸ್ಟ್. ಫಸ್ಟ್ ಆಫ್ ಆಲ್, ನೀವು ಎಂಟೈರ್ ಇಯರ್ ಮಾಡಿದಂತಹ ಹಾರ್ಡ್ ವರ್ಕ್ಗೆ ಇನ್ನು ರಿಸಲ್ಟ್ಸ್ ಬರುತ್ತೆ, ನಿಮ್ಗೆ ಅಡ್ಮಿಷನ್ಸ್ ಆಗತ್ತೆ. ಇನ್ನೂ ಕೂಡ ಕೆಲವರಿಗೆ ಕೌನ್ಸಿಲಿಂಗ್ ಅಲ್ಲಿ ಸ್ವಲ್ಪ ಡೌಟ್ ಇದೆ. ನನ್ಗದು ಗೊತ್ತಾಯ್ತು. ಕಮೆಂಟ್ ಬಾಕ್ಸ್ ನೋಡಿದಾಗ ಆಲ್ ಇಂಡಿಯಾ ಕೋಟಾ ಬಗ್ಗೆ ಹಾಗೂ ಸ್ಟೇಟ್ ಕೋಟಾ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಪ್ರಾಸೆಸ್ ಬಗ್ಗೆ. ಸೊ ಇವತ್ತು ನಾನು ಒಂದು ಜನರಲೈಸ್ಡ್ ಐಡಿಯಾ ಸ್ಟೇಟ್ ವರ್ಸಸ್ ಆಲ್ ಇಂಡಿಯಾ ಕೋಟಾ ಹೇಗೆ ಅಂತ ಹೇಳಿ ಕೊಡುವ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೇನೆ. ಇಟ್ ಇಸ್ ಇಂಟ್ರೆಸ್ಟಿಂಗ್ ಆಲ್ಸೋ. ಸೊ ನೀವು ಇವಾಗ ಕೌನ್ಸಿಲಿಂಗ್ ಪ್ರಾಸೆಸ್ ಅನ್ನ ತೆಗೆದು ನೋಡೋದಾದ್ರೆ ಇದರಲ್ಲಿ ಎರಡು ಕ್ಯಾಟಗರಿ ಮಾಡ್ಕೋಬೇಕು ನೀವು. ಒಂದು ಆಲ್ ಇಂಡಿಯಾ ಕೋಟಾ ಅಂತ ಕರಿತೇವೆ, ಇನ್ನೊಂದು ಸ್ಟೇಟ್ ಕೋಟಾ. ನಾವು ಕರ್ನಾಟಕದ ಅಂಡರ್ ಅಲ್ಲಿ ಬರೋ ಕಾರಣ ಕರ್ನಾಟಕದ ಸ್ಟೇಟ್ ಅಥಾರಿಟಿ ಯಾರಿದ್ದಾರೆ, KE ಕೌನ್ಸಿಲಿಂಗ್ ಮಾಡ್ತಾರೆ. ಆಲ್ ಇಂಡಿಯಾದಲ್ಲಿ ಬರುವಂತಹ ಕೌನ್ಸಿಲಿಂಗ್ ಕಮಿಟಿ ಬಂದು MCC ಅಂತ ಹೇಳಲಾಗತ್ತೆ, ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ. ಸೊ ಈ ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಏನ್ ಮಾಡುತ್ತೆ, ಆಲ್ ಇಂಡಿಯಾ ಕೋಟಾದಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗೆ ಅಡ್ಮಿಷನ್ಸ್ ಅನ್ನ ಮಾಡುತ್ತೆ. ಈ ಆಲ್ ಇಂಡಿಯಾ ಕೋಟಾಗೆ ಎಲ್ಲ ಕರ್ನಾಟಕದ ಮಕ್ಕಳು ಕೂಡ ಎಲಿಜಿಬಲ್ ಇರ್ತಾರೆ, ಬಿಕಾಸ್ ವಿ ಆರ್ ಆಲ್ ಕಮಿಂಗ್ ಅಂಡರ್ ಇಂಡಿಯಾ. ಕ್ಲಾರಿಟಿ ಬಂತಲ್ವಾ? ಓಕೆ. ಸೊ ಇದೇನ್ ಮಾಡುತ್ತೆ, ಆಲ್ ಇಂಡಿಯಾ ಕೋಟಾಗೆ ಹೇಗೆ ಅಡ್ಮಿಷನ್ ಆಗತ್ತೆ, ಸ್ಟೇಟ್ ಕೋಟಾಗೆ ಹೇಗೆ ಅಡ್ಮಿಷನ್ ಆಗತ್ತೆ ಅಂತ ನೋಡುವ. ಈ ಎರಡು ಕೌನ್ಸಿಲಿಂಗ್ ಅಲ್ಲೂ ಕೂಡ 4 ರೌಂಡ್ ಗಳಿರುತ್ತೆ, ಸೇಮ್ ಟು ಸೇಮ್. ಸೊ ಫಸ್ಟ್ ಬಂದು MCC ಅವರು ಫಸ್ಟ್ ರೌಂಡ್ ಮಾಡ್ತಾರೆ. ಪ್ಯಾರಲಲಿ ಇದಾದ ತಕ್ಷಣ ಸ್ಟೇಟ್ ಅವರು ಫಸ್ಟ್ ರೌಂಡ್ ಮಾಡ್ತಾರೆ, ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಮಾಡ್ತಾರೆ. ಆಮೇಲೆ ಇವ್ರು ಏನ್ ಮಾಡ್ತಾರೆ, MCC ಅವರು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಇಡ್ತಾರೆ. ಅದಾದ ತಕ್ಷಣ ಸ್ಟೇಟ್ ಅವರು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅನ್ನ ಇಡ್ತಾರೆ. ಈ ತರ ಪ್ರಾಸೆಸ್ ನಡೀತಾ ಇರುತ್ತೆ. ಈಗ ಯಾರು ಹೇಗೆಲ್ಲ ಅಪ್ಲೈ ಮಾಡಬಹುದು ಅಂತ ಹೇಳಿ ನೋಡುವ. ಓಕೆ, ಎರಡರಲ್ಲೂ ಫೋರ್ ರೌಂಡ್ಸ್ ಇದೆ ಅಂತ ನಾನು ಹೇಳಿದೆ. ನೋಡಿ, MCC ಕೌನ್ಸಿಲಿಂಗ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಬಹುದು, ಎಲ್ಲಾ ಕರ್ನಾಟಕದ ಮಕ್ಕಳು ಎಲಿಜಿಬಲ್ ಇರ್ತಾರೆ ಇಲ್ಲಿ, ಬಿಕಾಸ್ ಇದು ಆಲ್ ಇಂಡಿಯಾ ಕೋಟಾ. ಅಂದ್ರೆ ಏನೆಲ್ಲ ಗವರ್ಮೆಂಟ್ ಕಾಲೇಜಸ್ ಬರ್ತಿದೆ ನಿಮ್ಮ MBBS BDSಗೆ, ಅದ್ರಲ್ಲಿ ಬರುವಂತಹ 15% ಆಫ್ ಸೀಟ್ಸ್ ಏನಿದೆ. ಇವಾಗ ಒಂದು ಗವರ್ಮೆಂಟ್ ಕಾಲೇಜ್ ಇದೆ ಅನ್ಕೊಳ್ಳಿ, ನಮ್ಮ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಅನ್ಕೊಳ್ಳಿ. ಅಲ್ಲಿ ಬರುವಂತಹ 15% ಆಫ್ ಸೀಟ್ಸ್ ಅನ್ನ ಆಲ್ ಇಂಡಿಯಾ ಕೋಟಾ ಅಂತ ರಿಸರ್ವ್ ಮಾಡಲಾಗತ್ತೆ. ರಿಮೈನಿಂಗ್ 85% ಆಫ್ ಸೀಟ್ಸ್ ಅನ್ನ ಸ್ಟೇಟ್ ಕೋಟಾ ಅಂತ ತೆಗೆದಿಡ್ತಾರೆ. ಸೊ ಆಲ್ ಇಂಡಿಯಾ ಕೋಟಾದಲ್ಲಿ ನಮಗೂ ಪಾರ್ಟಿಸಿಪೇಟ್ ಮಾಡಬಹುದಲ್ವಾ? ಎಸ್. ಸೊ 15% ಆಫ್ ಆಲ್ ಗವರ್ಮೆಂಟ್ ಕಾಲೇಜ್ ಸೀಟ್ಸ್ ಈ MCC ಕೌನ್ಸಿಲಿಂಗ್ ಅದರಲ್ಲಿ ಬರುತ್ತೆ. ಜೊತೆಗೆ 85% ಆಫ್ ಸ್ಟೇಟ್ ಕೋಟಾ ಆಫ್ ಡೆಲ್ಲಿ ಯೂನಿವರ್ಸಿಟಿ ಮಕ್ಕಳಿಗಿರುವಂತಹ ಸ್ಟೇಟ್ ಕೋಟಾ ಕೂಡ ಇಲ್ಲೇ ಬರುತ್ತೆ, MCC ಅಂಡರ್ ಅಲ್ಲೇ ಬರುತ್ತೆ. ಎನಿವೆ, 100% ಆಫ್ ಏಮ್ಸ್ ಅಲ್ಲಿರುವಂತಹ ಎಲ್ಲಾ ಸೀಟ್ಸ್ ಅನ್ನ ಯಾರು ಕೌನ್ಸಿಲಿಂಗ್ ಪ್ರಾಸೆಸ್ ಮಾಡ್ತಾರೆ, MCC. ಜೊತೆಗೆ 100% ಆಫ್ ಜಿಪ್ಮರ್ ಸೀಟ್ಸ್. ಗೊತ್ತಿದೆ ನಿಮ್ಗೆ ಎಷ್ಟು ಪ್ರೆಸ್ಟಿಜಿಯಸ್ ಇನ್ಸ್ಟಿಟ್ಯೂಟ್ ಜಿಪ್ಮರ್ ಅಂದ್ರೆ. ಆಮೇಲೆ 100% ಆಫ್ ಸೆಂಟ್ರಲ್ ಯೂನಿವರ್ಸಿಟಿ, ಗೊತ್ತಲ್ವಾ? ಎಸ್. ಅಂಡ್ ಡೀಮ್ಡ್ ಯೂನಿವರ್ಸಿಟೀಸ್. ಸೊ ಸೆಂಟ್ರಲ್ ಮತ್ತೆ ಡೀಮ್ಡ್ ಯೂನಿವರ್ಸಿಟಿನ ಎಲ್ಲಾ ಸೀಟ್ ಗಳನ್ನ ನೋಡ್ಕೊಳ್ಳುವಂಥದ್ದು ಯಾರು, MCC. ಸೊ MCC ಅವರೇ ಕೌನ್ಸಿಲಿಂಗ್ ಅಂತ ಮಾಡುವಂಥದ್ದು. ಅಂಡ್ ಇನ್ಶೋರ್ಡ್ ಪರ್ಸನ್ ಕೋಟಾ ಇದೆ ನೋಡಿ, ಯಾವ್ದ್ರಲ್ಲಿ, ESIC ಕಾಲೇಜಸ್ ಅಲ್ಲಿ, ಅದ್ರದ್ದು ಕೂಡ ಕೌನ್ಸಿಲಿಂಗ್ ಪ್ರಾಸೆಸ್ MCC ಅಲ್ಲೇ ಆಗುವಂಥದ್ದು. ಜೊತೆಗೆ AFMC ಆರ್ಮ್ಡ್ ಫೋರ್ಸಸ್ ಅಲ್ಲಿ ನಿಮ್ಗೆ ಸೀಟ್ಸ್ ಪಡ್ಕೊಳ್ಬೇಕು ಅಂತ ಹೇಳಿ ಆದ್ರೆ ಅದಕ್ಕೆ AFMC ಕೌನ್ಸಿಲಿಂಗ್ ಇದೆ, ಬೇರೆ ಪ್ರಾಸೆಸ್ ಇದೆ. ಬಟ್ ನೀವು ಅದಕ್ಕೆ ರಿಜಿಸ್ಟರ್ ಮಾಡೋದೆಲ್ಲಿ, MCC ಅದೇ ಪೋರ್ಟಲ್ ಅಲ್ಲಿ ಬಂದು ನೀವು ರಿಜಿಸ್ಟ್ರೇಷನ್ ಅಲ್ಲಿ ಭಾಗವಹಿಸ್ತೀರಾ. ಇಷ್ಟು ಐಡಿಯಾ ಬಂತಲ್ಲ ಓವರ್ ಆಲ್ ಆಗಿ. ಈಗ ಆಲ್ ಆಫ್ ಯು ಹೇಗೆ ಸ್ಟೆಪ್ಸ್ ಇದೆ ಅಂತ ಹೇಳಿ ನೋಡುವ. MCCಗೆ ಬಂದ್ರೆ ಯಾವ್ದೆಲ್ಲ ಸ್ಟೆಪ್ಸ್ ಇನ್ಕ್ಲೂಡ್ ಆಗಿದೆ, 1 by 1 ಜನರಲ್ ಆಗಿ ಅಂತ ಹೇಳಿ ನೋಡುವ. ಸೊ ಫಸ್ಟ್ ಸ್ಟೆಪ್ ಆಸ್ ಯೂಶುವಲ್ ಬಂದು ರಿಜಿಸ್ಟ್ರೇಷನ್ ಇರುತ್ತೆ. ಇಲ್ಲಿ ನೀವು ಆಬ್ವಿಯಸ್ಲಿ ನೀಟ್ ಬರ್ದಿರೋ ಮಕ್ಕಳೇ ನೀಟ್ ಅಪ್ಲಿಕೇಶನ್ ನಂಬರ್ ಹಾಕ್ತೀರಿ, ಜೊತೆಗೆ ನಿಮ್ಮ ಪಾಸ್ವರ್ಡ್ ಕೂಡ ಕ್ಯಾರಿ ಮಾಡ್ಕೊಂಡು ಲಾಗಿನ್ ಮಾಡ್ತೀರಿ. ಆಮೇಲೆ ಸೆಕೆಂಡ್ ಸ್ಟೆಪ್ ಬಂದು ಆಬ್ವಿಯಸ್ಲಿ ಏನು, ಎಸ್, ಕೌನ್ಸಿಲಿಂಗ್ ಫೀ ಅನ್ನ ನೀವು ಕಟ್ಟಬೇಕು. ಇದರಲ್ಲಿ 2 ರೀತಿಯ ಫೀ ಇರುತ್ತೆ. ಮತ್ತೆ ಡೀಮ್ಡ್ ಯೂನಿವರ್ಸಿಟಿ ಅಂತಂದ್ರೆ ಪ್ರೈವೇಟ್ ಯೂನಿವರ್ಸಿಟೀಸ್ ಬರುತ್ತಲ್ವಾ, ಆ ಪ್ರೈವೇಟ್ ಯೂನಿವರ್ಸಿಟೀಸ್ಗೆ ಹಾಗೂ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ಗೆ ಬೇರೆ ಬೇರೆ ಫೀ ಸ್ಟ್ರಕ್ಚರ್ ಇರುತ್ತೆ. ಎಲ್ರಿಗೂ ಅರ್ಥ ಆಯ್ತಲ್ವಾ? ಎಸ್. ಓಕೆ. ಈಗ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್, ಸೇ ನೀವು ಸೆಂಟ್ರಲ್ ಯೂನಿವರ್ಸಿಟಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಅಥವಾ ಜಿಪ್ಮರ್ ಅಂತ ಅನ್ಕೊಳ್ಳಿ, ಅಥವಾ ಏಮ್ಸ್ ಅಂತ ಅನ್ಕೊಳ್ಳಿ. ಅಲ್ಲಿ ಯಾವ ತರ ಇರುತ್ತೆ ಫೀ ಸ್ಟ್ರಕ್ಚರ್? ಕೌನ್ಸಿಲಿಂಗ್ ಫೀ ಸ್ಟ್ರಕ್ಚರ್ ಬಗ್ಗೆ ಹೇಳ್ತಿದ್ದೀನಿ ನಾನು, ಅಡ್ಮಿಷನ್ ಫೀ ಅಲ್ಲ, ದಿಸ್ ಇಸ್ ಡಿಫ್ರೆಂಟ್. ಸೊ ಕೌನ್ಸಿಲಿಂಗ್ ಫೀ ನೋಡೋದಾದ್ರೆ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ ತಗೊಳ್ಳಿ ನೀವು, ಇಲ್ಲಿ ಒಂದು ರೀಫಂಡಬಲ್ ಅಮೌಂಟ್ 1000 ರೂಪೀಸ್ ಕಟ್ಬೇಕಾಗತ್ತೆ. ಯಾರು? ಜನರಲ್ ಮತ್ತೆ
EWS ಕ್ಯಾಟಗರಿ ಅವರು. ಅಂಡ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಕ್ಯಾಟಗರಿ ಬೆನಿಫಿಟ್ಸ್ ಇದ್ರೆ ಅಂದ್ರೆ SC ST OBC PWD ಕ್ಯಾಂಡಿಡೇಟ್ಸ್ ಇವ್ರಿಗೆಲ್ಲ ಬರೀ 500 rupees ಕಟ್ಟಿದ್ರೆ ಸಾಕು. ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ಸೊ ನಿಮ್ಮ ಕ್ಯಾಟಗರಿ ನೋಡ್ಕೊಂಡು ನೀವು ನಿಮ್ಮ ಫೀ ಅನ್ನ ಕಟ್ಟಬೇಕಾಗತ್ತೆ, ವಿಚ್ ಇಸ್ ನಥಿಂಗ್ ಬಟ್ ರೀಫಂಡೇಬಲ್ ಫೀ. ಇದ್ರ ಜೊತೆಗೆ ಇನ್ನೊಂದು ನಾನ್ ರೀಫಂಡೇಬಲ್ ಫೀ ಕೂಡ ಇದೆ. ಅದು ಎಷ್ಟು? 10,000 ಕಟ್ಟಬೇಕು. ಯಾರು? ಜನರಲ್ ಮತ್ತೆ EWS ಕ್ಯಾಟಗರಿ ಅವರು. ಓಕೆ ಅಲ್ವಾ? ಅಂಡ್ ನೀವು ಈ ಎರಡು ಕ್ಯಾಟಗರಿಗೆ ಬಿಲಾಂಗ್ ಆದ್ರೆ ನೆಕ್ಸ್ಟ್ ಕ್ಯಾಟಗರಿ ಸೇ SC ST OBC ಅಥವಾ PWD ಕ್ಯಾಟಗರಿ ಅಂಡರ್ ಅಲ್ಲಿ ಬರೋರಾಗಿದ್ರೆ ನೀವು 5,000 rupees ಕಟ್ತೀರಾ. ಸೊ ಐಡಿಯಾ ಬಂತಲ್ವಾ ನಾನ್ ರಿಫಂಡಬಲ್ ಫೀ ಬಗ್ಗೆ? ಐಡಿಯಾ ಬಂತಲ್ವಾ? ಸೊ ಕೌನ್ಸಿಲಿಂಗ್ ಫೀ ಬಗ್ಗೆ ನಾನು ನೋಡ್ತಾ ಇದ್ದೆ. ಕೌನ್ಸಿಲಿಂಗ್ ಫೀ ಅಲ್ಲಿ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ಸ್ಗೆ ಯಾವ ತರ ಫೀ ಸ್ಟ್ರಕ್ಚರ್ ಇದೆ, ಒಂದು ರಿಫಂಡೇಬಲ್, ಇನ್ನೊಂದು ನಾನ್ ರಿಫಂಡೇಬಲ್ ಡಿಪೆಂಡಿಂಗ್ ಆನ್ ದ ಕ್ಯಾಟಗರಿ. ಸೇ ನೀವ್ ಇವಾಗ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ ಆಗಿದ್ರೆ ನೀವ್ ಎಷ್ಟು ಪೇ ಮಾಡ್ಬೇಕು ಅಂದ್ರೆ ಇಲ್ಲಿ 1000 ಕಟ್ತೀರಿ ರಿಫಂಡೇಬಲ್, ಆಮೇಲೆ ನೀವ್ ಎಷ್ಟು ಕಟ್ತೀರಿ? ಇಲ್ಲಿ 10,000 ಕಟ್ತೀರಿ. ಕ್ಲಿಯರ್? ಓಕೆ ಅಲ್ವಾ? ನೆಕ್ಸ್ಟ್ ಸ್ಟೆಪ್, ಇನ್ನು ಡೀಮ್ಡ್ ಯೂನಿವರ್ಸಿಟಿಗೆ ನೀವು ಬಿಲಾಂಗ್ ಆಗ್ತಿದ್ರೆ ಅಥವಾ ನೀವು ಡೀಮ್ಡ್ ಯೂನಿವರ್ಸಿಟಿಗೆ ನೋಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ಗೆ ಯಾಕೋ ಒಂದು ಶ್ಯೂರಿಟಿ ಇದೆ, ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಸಿಗಲ್ಲ, ನನ್ನ ರ್ಯಾಂಕ್ ಸ್ವಲ್ಪ ಏನ್ ಹೇಳೋದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ರ್ಯಾಂಕ್ ಇದೆ, ಡೀಮ್ಡ್ ಯೂನಿವರ್ಸಿಟಿಗೆ ನೋಡೋದು ಬೆಟರ್ ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಇದೆ ಅನ್ಕೊಳ್ಳಿ. ಇದು ಹೇಗೆ ಐಡಿಯಾ ಬರುತ್ತೆ ಅಂತ ಕೇಳಿದ್ರೆ, ನೀವು MCCಯ ಒಫಿಷಿಯಲ್ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಪ್ರೀವಿಯಸ್ ಇಯರ್ಸ್ದು ರಿಸಲ್ಟ್ ಬಂದಿರುತ್ತೆ. ಪ್ರತಿಯೊಂದು ರೌಂಡ್ ಅಲ್ಲಿ ಎಷ್ಟೆಷ್ಟು ರ್ಯಾಂಕ್ ಇರೋ ಮಕ್ಕಳಿಗೆ ಎಲ್ಲೆಲ್ಲಿ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ಆಗಿದೆ ಅಂತ ಒಂದು ಡೀಟೇಲ್ಸ್ ಬಿಡ್ತಾರೆ. ಆ PDF ಅನ್ನ ತೆಗೀರಿ. ಆಲ್ಮೋಸ್ಟ್ ಅದರಲ್ಲಿ 2,000 ಪೇಜ್ ಇರುತ್ತೆ. ಅಷ್ಟು ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮ್ಗೆ ಪ್ರತಿಯೊಂದು ರ್ಯಾಂಕಿಗೆ ಎಷ್ಟೆಷ್ಟು ಯಾವ ಕಾಲೇಜಸ್ ಸಿಕ್ಕಿದೆ ಅಂತ ಐಡಿಯಾ ಬರುತ್ತೆ. ಓಕೆನಾ? ಅದನ್ನ ನೋಡ್ಕೊಂಡು ನೀವು ಇಲ್ಲಿ ಡಿಸೈಡ್ ಮಾಡ್ಬೇಕು. ಅರ್ಥ ಮಾಡ್ಕೊಳ್ಳಿ. ಅಂಡ್ ನೀವು ಡೀಮ್ಡ್ ಯೂನಿವರ್ಸಿಟಿಗೆ ಫೀಸ್ ಕಟ್ಟೋರಾಗಿದ್ರೆ ಅವಾಗ ಏನ್ ಮಾಡ್ತೀರಾ? ರೀಫಂಡಬಲ್ ಅಮೌಂಟ್ ನೀವು ಎಷ್ಟು ಕಟ್ಬೇಕು ಇಲ್ಲಿ ನೋಡಿ. ಇಟ್ ವಿಲ್ ಬಿ 5,000 rupees. ಇಲ್ಲಿ ಕ್ಯಾಟಗರಿ ಬೆನಿಫಿಟ್ಸ್ ಯಾವುದೂ ಇಲ್ಲ, ಎಲ್ರಿಗೂ ಸೇಮ್. SC ST OBC PWD ಆಮೇಲೆ ಜನರಲ್ ಇರ್ಬೋದು EWS ಎಲ್ಲರಿಗೂ ಸೇಮ್ ಫೀಸ್ ಸ್ಟ್ರಕ್ಚರ್ ಇರುತ್ತೆ. ರೀಫಂಡಬಲ್ ಅಮೌಂಟ್ 5,000 rupees, ನಾನ್ ರಿಫಂಡಬಲ್ ಬಂದು 2 lakh rupees. ಸೊ ಈ ರೀಫಂಡಬಲ್ ಮತ್ತೆ ನಾನ್ ರಿಫಂಡಬಲ್ ನೋಡ್ಕೊಳ್ಳಿ. ಕೆಲವು ರೌಂಡ್ ಸೇ ಫಸ್ಟ್ ರೌಂಡ್ ಆದ್ಮೇಲೆ ಅವರೊಂದು ಫ್ರೀ ಎಕ್ಸಿಟ್ ಅನ್ನ ಕೊಡ್ತಾರೆ ನಿಮ್ಗೆ ಅಡ್ಮಿಷನ್ಸ್ ಬೇಡ ಅಂತ ಹೇಳಿದ್ರೆ. ಓಕೆ, ಆ ಟೈಮ್ ಅಲ್ಲಿ ನಿಮ್ಗೆ ಈ ಫೀ ರೀಫಂಡ್ ಆಗತ್ತೆ. ಸೊ ಅವ್ರು ಯಾವ ರೀತಿಯಲ್ಲಿ ಪ್ರಾಪರ್ ಆಗಿ ಫ್ರೀ ಎಕ್ಸಿಟ್ ಕೊಡ್ತಾರೆ ಆ ತರ ನೀವು ಎಕ್ಸಿಟ್ ಮಾಡೋರಾಗಿದ್ರೆ ನಿಮ್ಗೆ ಖಂಡಿತವಾಗಿಯೂ ರೀಫಂಡ್ ಆಗತ್ತೆ ಅಮೌಂಟ್. ಸ್ಟೆಪ್ ನೆಕ್ಸ್ಟ್ ಬಂದು ಚಾಯ್ಸ್ ಫಿಲ್ಲಿಂಗ್ ಇರುತ್ತೆ ಆಸ್ ಯೂಶುವಲ್. ಅದಾದ್ಮೇಲೆ ಅವರು ಅಲಾಟ್ಮೆಂಟ್ ಪ್ರಾಸೆಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಓವರ್ ಆಲ್ ಐಡಿಯಾ ಬಂತಲ್ವಾ? ಎಸ್. ಅಂಡ್ ಇಲ್ಲೂ ಕೂಡ ಡಾಕ್ಯುಮೆಂಟ್ಸ್ ನಿಮ್ಗೆ ತಗೊಂಡೋಗ್ಬೇಕಾಗತ್ತೆ ಅಡ್ಮಿಷನ್ಸ್ ಟೈಮ್ ಅಲ್ಲಿ. ಅದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕಂತಂದ್ರೆ ಕೆಳಗಡೆ ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೇನೆ. ಇವತ್ತು ನಾನು ಮಾಡುವಂತಹ ಉದ್ದೇಶ ಜನರಲೈಸ್ಡ್ ಐಡಿಯಾ ಬರೋದಕ್ಕೋಸ್ಕರ. ಸೊ ನೀವೇನ್ ಮಾಡ್ಬೇಕು, ಈ ವಿಡಿಯೋ ನೋಡೋ ತಕ್ಷಣ MCC ಒಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿ ಅಲ್ಲಿ UG ಪ್ರೋಗ್ರಾಮ್ ಅನ್ನ ಸೆಲೆಕ್ಟ್ ಮಾಡಿ ಲಾಸ್ಟ್ ಇಯರ್ ನ ಎಂಟೈರ್ ಪ್ರಾಸೆಸ್ ಅನ್ನ ಓದಿ. ಏನೆಲ್ಲ ಮಾಡಿದ್ರು ಅದೇ ರಿಪೀಟ್ ಆಗತ್ತೆ. ಲಾಸ್ಟ್ ಇಯರ್ ಈ ಟೈಮ್ ಅಲ್ಲಿ ಜುಲೈ ತಿಂಗಳಲ್ಲಿ ಕೌನ್ಸಿಲಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ರಿಜಿಸ್ಟ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಈ ವರ್ಷ ನೀವೇನ್ ಮಾಡಿ MCCಯ ವೆಬ್ ಪೋರ್ಟಲ್ ಅನ್ನ ತೆಗೆದು ಎಲ್ಲಾ ಪ್ರಾಸೆಸ್ ಅನ್ನ ಕರೆಕ್ಟ್ ಆಗಿ ನೀವು ಫಾಲೋ ಅಪ್ ಮಾಡ್ಕೊಳ್ಳಿ. ಐಡಿಯಾ ನಿಮಗೆ ಚೆನ್ನಾಗಿ ಬರುತ್ತೆ. ನಿಮ್ಮ ರ್ಯಾಂಕಿಗೆ ಹೊಂದ್ಕೊಂಡು ಯಾವ ಕಾಲೇಜ್ ಸಿಕ್ಕಿದೆ, ನೀವು ಟಾಪ್ ರ್ಯಾಂಕ್ ಇರ್ಬೋದು ಅಥವಾ ಮಾಡರೇಟ್ ರ್ಯಾಂಕ್ ಇರ್ಬೋದು, ನೋ ಪ್ರಾಬ್ಲಮ್. ಎಲ್ಲಾ ರ್ಯಾಂಕಿನ ಸ್ಟೂಡೆಂಟ್ಸ್ ಡೀಟೇಲ್ಸ್ ಆ PDF ಅಲ್ಲಿ ಇದೆ. ಸೊ ಪ್ರತಿಯೊಂದು ರೌಂಡ್ ನ ಡೀಟೇಲ್ಸ್ ನಿಮ್ಗೆ ರಿಸಲ್ಟ್ ಆಗಿ ಬರುತ್ತೆ, ಅದನ್ನ ನೋಡಿ. ಕ್ಲಿಯರ್? ಸೊ ಇಷ್ಟ ಅರ್ಥ ಆಯ್ತಲ್ವಾ? ನಾವ್ ಆಲ್ ಆಫ್ ಯು ಇನ್ನು KEA ಕೌನ್ಸಿಲಿಂಗ್, ನಮ್ಮ ಕರ್ನಾಟಕದ ಸ್ಟೇಟ್ ಅಥಾರಿಟಿ ಅವ್ರು ಮಾಡುವಂತಹ ಕೌನ್ಸಿಲಿಂಗ್ ಪ್ರಾಸೆಸ್ ಇದು. ಸೊ ನನಗೆ ಗೊತ್ತಿದೆ ನೀವು ಆಲ್ರೆಡಿ ಸ್ಟೆಪ್ 1, 2, 3 ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ತೀರಾ, ರೈಟ್? ರಿಜಿಸ್ಟ್ರೇಷನ್, ಅಪ್ಲಿಕೇಶನ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲವೂ. ಇನ್ನು ನೀಟ್ ರಿಸಲ್ಟ್ ಬಂದಾದ್ಮೇಲೆ ಏನ್ ಮಾಡಿದ್ರಿ ನೀವು? ನೀಟ್ ರಿಸಲ್ಟ್ ಬಂದಾದ್ಮೇಲೆ ಅವರು KEA ರಿಲೀಸ್ ಮಾಡ್ತಾರೆ ಒಂದು ಲಿಂಕ್ ಅನ್ನ. ಅಲ್ಲಿ ನೀವು ಏನ್ ಮಾಡ್ಬೇಕಾಗತ್ತೆ, ನಿಮ್ಮ ನೀಟ್ ರೋಲ್ ನಂಬರ್ ಅನ್ನ ನೀವು ಹಾಕ್ಬೇಕಾಗತ್ತೆ. ಅದ್ರ ಮೂಲಕ ಅವರು ಸ್ಟೇಟ್ ವೈಸ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ಈ ಮೆರಿಟ್ ಲಿಸ್ಟ್ ಬಂದ್ರೆ ಇದರಲ್ಲಿ ನಿಮ್ಮ ಕ್ಯಾಟಗರಿ ವೈಸ್ ರ್ಯಾಂಕು ಇರುತ್ತೆ ಅಥವಾ ಜನರಲ್ ಆಗು ಕೂಡ ಇರುವಂತಹ ರ್ಯಾಂಕ್ ಇರುತ್ತೆ ನಿಮ್ಗೆ. ಇದು ಏನ್ ಯೂಸ್ ಅಂತಂದ್ರೆ ನಿಮ್ಗೆ 85% ಆಫ್ ಸೀಟ್ಸ್ ನಾನು ಹೇಳಿದ್ದೆ ಅಲ್ವಾ,
85% ಆಫ್ ಸೀಟ್ಸ್ ಸ್ಟೇಟ್ ಕೋಟಾ ಸೀಟ್ಸ್. ಇಲ್ಲಿಗಿರುವಂತಹ ಅಡ್ಮಿಷನ್ಸ್ ಯಾರು ಮಾಡ್ತಾರೆ? ಕೆಇ ಅವರು ಈ ಮೆರಿಟ್ ಲಿಸ್ಟ್ ಅನ್ನು ಯೂಸ್ ಮಾಡ್ಕೊಂಡು ಮಾಡ್ತಾರೆ. ನೋಡಿ, ನೆನ್ಪಿಟ್ಕೊಳ್ಳಿ, ಇಲ್ಲಿ ಯೂಸ್ ಆಗುವಂತದ್ದು ಆಲ್ ಇಂಡಿಯಾ ರ್ಯಾಂಕ್ ಅಲ್ಲ. ಆಲ್ ಇಂಡಿಯಾ ರ್ಯಾಂಕ್ ನಿಮ್ಮ ನೀಟ್ ಸ್ಕೋರ್ ಕಾರ್ಡ್ ಅಲ್ಲಿ ಏನ್ ಬಂದಿದೆ ಅದು ಅಪ್ಲೈ ಆಗೋದು MCCಗೆ. ಇಲ್ಲ ಅಪ್ಲೈ ಆಗುವಂತದ್ದು ಯಾವ್ದಕ್ಕೆ? ಇವ್ರು ಬಿಡ್ತಾರೆ ನೋಡಿ, ಒಂದು ಮೆರಿಟ್ ಲಿಸ್ಟ್ ಬಿಡ್ತಾರಲ್ವಾ ಕೆಇ ಅವರು, ಅದನ್ನ ನೀವು ಯೂಸ್ ಮಾಡ್ಬೇಕಾಗಿರುವಂತದ್ದು ಸ್ಟೇಟ್ ಕೋಟಾ ಅಡ್ಮಿಷನ್ಸ್ಗೋಸ್ಕರ. ಕ್ಲಿಯರ್? ವೆರಿ ಈಸಿ. ಎಸ್. ಸೊ ಇಲ್ಲಿ ಪ್ರಾಸೆಸ್ ಜನರಲ್ ಆಗಿ ಹೇಳಿದ್ರೆ, ಸ್ಟೆಪ್ 4 ಅಲ್ಲಿ ನಾನು ಆಲ್ರೆಡಿ ಹೇಳಿದೆ ಕೆಇ ಒಂದು ಲಿಂಕ್ ಅನ್ನ ರಿಲೀಸ್ ಮಾಡುತ್ತೆ ಅಂತ ಹೇಳಿ. ಸೊ ಅದಾದ್ಮೇಲೆ ಅಗೇನ್ ಆಪ್ಷನ್ ಎಂಟ್ರಿಗೆ ನಿಮ್ಗೆ ಡೇಟ್ಸ್ ಅನ್ನ ಬಿಡ್ತಾರೆ. ಆಪ್ಷನ್ ಎಂಟ್ರಿಗೆ ಎಲ್ಲ ಬರುತ್ತೆ ನಿಮ್ಗೆ. ನೀವು ನಿಮ್ಮ ಚಾಯ್ಸ್ ಅನ್ನ ಫಿಲ್ ಮಾಡ್ತೀರಾ. ಇಲ್ಲಿ ನೋಡಿ, ನೀವು ಯಾವ ತರ ಪ್ರಿಯಾರಿಟಿಯಲ್ಲಿ ಮಾಡ್ಬೇಕು ಅಂದ್ರೆ, ನೀವು MBBS ಗೆ ಫಸ್ಟ್ ಪ್ರಿಯಾರಿಟಿ ಕೊಡೋರಾಗಿದ್ರೆ MBBS, BDS, ಆಮೇಲೆ ಆಯುಷ್ ಕೋರ್ಸಸ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಅದ್ರ ಪ್ರಕಾರ ನೀವು ಚಾಯ್ಸ್ ಫಿಲ್ಲಿಂಗ್ ಅನ್ನ ಮಾಡಿ. ಓಕೆ, ಸೊ ನಿಮ್ಮ ಹೈಯೆಸ್ಟ್ ಪ್ರಿಯಾರಿಟಿ ಯಾವ್ದಕ್ಕೆ ಹೋಗ್ಬೇಕು? ನೀವು MBBS ಗೆ ಟಾರ್ಗೆಟ್ ಮಾಡೋರಾದ್ರೆ MBBS ಗೆ ಹೋಗ್ಬೇಕು. ಅಂಡ್ ನೋ ಲಿಮಿಟ್ ಟು ದ ನಂಬರ್ ಆಫ್ ಕಾಲೇಜಸ್. ಎಷ್ಟು ಕಾಲೇಜಸ್ ಬೇಕಾದ್ರೆ ಹಾಕಿ. ಸ್ವಲ್ಪ ದೊಡ್ಡ ಲೆಂತ್ ಆಗತ್ತೆ ಅಲ್ವಾ, ಲೆಂದಿ ಲಿಸ್ಟ್ ಆಗತ್ತೆ, ಬಟ್ ಇಟ್ ಇಸ್ ಓಕೆ. ಯಾಕೆಂದ್ರೆ ನಿಮ್ಮ ಅಲ್ಟಿಮೇಟ್ ಏಮ್ ಅಂತ ಹೇಳುವಂತದ್ದು ಸೀಟ್ ಅನ್ನ ಪಡ್ಕೊಳ್ಳುವಂತದ್ದು. ಸೊ ನೋ ಲಿಮಿಟ್ಸ್ ಹಿಯರ್, ನೆನ್ಪಿಟ್ಕೊಳ್ಳಿ. ಆಮೇಲೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಗೆ ನೆಕ್ಸ್ಟ್ ರೌಂಡ್ ಅಲ್ಲಿ ಯಾವುದೇ ಎಕ್ಸ್ಟ್ರಾ ಕಾಲೇಜಸ್ ಅನ್ನ ಆಡ್ ಮಾಡಕ್ ಆಗಲ್ಲ. ಡಿಲೀಟ್ ಅಥವಾ ಆಲ್ಟರ್ ಮಾಡ್ಕೊಳ್ಬಹುದು, ಆರ್ಡರ್ ವೈಸ್ ಚೇಂಜ್ ಮಾಡ್ಕೊಳ್ಬಹುದು, ಡಿಲೀಟ್ ಮಾಡ್ಕೊಳ್ಬಹುದು, ಆದ್ರೆ ಎಕ್ಸ್ಟ್ರಾ ಕಾಲೇಜಸ್ ಅನ್ನ ಆಡ್ ಮಾಡಕ್ ಆಗಲ್ಲ. ಸೊ ಕೇರ್ಫುಲ್ ಆಗಿ ಈ ಪ್ರಾಸೆಸ್ ಅನ್ನ ನೀವು ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ಎಸ್, ಲಾಸ್ಟ್ ರೌಂಡ್ ಬಂದು, ಸೊ ಇಲ್ಲಿ ಆಪ್ಷನ್ ಎಂಟ್ರಿ ಆಯ್ತಲ್ವಾ, ಆಪ್ಷನ್ ಎಂಟ್ರಿ ಆದ್ಮೇಲೆ ನಿಮ್ಗೆ ಏನ್ ಸಿಗತ್ತೆ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ರಿಸಲ್ಟ್ ಬರುತ್ತೆ, ರೈಟ್? ಸೊ ಆಪ್ಷನ್ ಎಂಟ್ರಿ ಆಗಿ ರಿಸಲ್ಟ್ಸ್ ಬಂತು ಅಂದ್ರೆ ಅಲಾಟ್ಮೆಂಟ್ ಪ್ರಾಸೆಸ್ ಬಿಗಿನ್ ಆಯ್ತು ಅಂತ ಅರ್ಥ. ಸೊ ಸ್ಟೆಪ್ 6 ಅನ್ನ ನಾನು ಅಲಾಟ್ಮೆಂಟ್ ಪ್ರಾಸೆಸ್ ಅಂತ ಬರೀಬಹುದು. ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಸಿಕ್ಕಿರತ್ತೆ, ನೀವಲ್ಲಿ ಪೇ ಮಾಡ್ಬೇಕಾಗತ್ತೆ ಫೀಸ್. ಅಡ್ಮಿಷನ್ ಅನ್ನ ತಗೊಂಡು ನೀವು ನಿಮ್ಮ ರೌಂಡ್ಸ್ ಅನ್ನ ಕಂಟಿನ್ಯೂ ಮಾಡ್ಬೇಕಾಗತ್ತೆ. ಕ್ಲಿಯರ್ ಅಲ್ವಾ? ಸೊ ನಿಮ್ಗೆ ಓವರ್ ಆಲ್ ಐಡಿಯಾ ಬಂತಲ್ವಾ ಇವಾಗ ಹೇಗೆ ಈ ಕೌನ್ಸಿಲಿಂಗ್ ನಡೆಯುತ್ತೆ, KEA ವರ್ಸಸ್ MCC ಕೌನ್ಸಿಲಿಂಗ್ ಯಾವ ತರ ಅಂತ ಗೊತ್ತಾಯ್ತು. ಸುಮಾರು ಸಿಮಿಲಾರಿಟಿಗಳಿವೆ, ಸ್ವಲ್ಪ ಡಿಫ್ರೆನ್ಸಸ್ ಇದೆ. ಸೊ ಜನರಲ್ ಆಗಿ ಅರ್ಥ ಆಯ್ತಲ್ವಾ? ಇನ್ನು ನಿಮ್ಗೆ ಇದರಲ್ಲಿ ಡಿಟೇಲ್ಡ್ ಆಗಿ ವಿಡಿಯೋ ಬೇಕು. ಸಪೋಸ್ ಇಲ್ಲಿ ಅಡ್ಮಿಷನ್ KEA ಮೂಲಕ ಹೋಗ್ಬೇಕಾದ್ರೆ ಅಡ್ಮಿಷನ್ಸ್ ಅಲ್ಲಿ ನಿಮ್ಗೆ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗ್ಬೇಕು, ಆ ತರ ಡೌಟ್ ಇದ್ರೆ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನಾವು ಅಲ್ಲಿಂದ ಡೌಟ್ ಅನ್ನು ತಗೊಂಡು ವಿ ವಿಲ್ ಮೇಕ್ ಅ ವಿಡಿಯೋ ಔಟ್ ಆಫ್ ಇಟ್. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಯ್ತು ಅಂತ. ಆಲ್ ದ ಬೆಸ್ಟ್ ನಿಮ್ಮ ಕೌನ್ಸಿಲಿಂಗ್ ಪ್ರಾಸೆಸ್ಗೋಸ್ಕರ. ನಿಮ್ಗೆ ಡಿಸೈರ್ಡ್ ಕಾಲೇಜ್ ಸಿಗ್ಲಿ ಅಂತ PW ಟೀಮ್ ವಿಶ್ ಮಾಡ್ತೇವೆ.